ಕಾನ್ಸ್ಪಿರಸಿ. ನಟರಾಜ್ ಗೌಡ್ರೆ, ಈಗ ಇಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ, ಒಬ್ಬರು ನ್ಯಾಯಮೂರ್ತಿಗಳು ಹೇಳ್ತಕ್ಕಂಥ ಮಾತು ನಾನು ಓದ್ತಾ ಇದ್ದೆ. ದೇಶದಲ್ಲಿ ಪ್ರಕರಣಗಳ ಸಂಖ್ಯೆ ತುಂಬ ಜಾಸ್ತಿ ಆಗ್ತಿವೆ, ಹಾಗಾಗಿ ನ್ಯಾಯಮೂರ್ತಿಗಳ ನೇಮಕವೂ ಜಾಸ್ತಿ ಆಗಬೇಕು ಅಂತ. ತುಂಬ ಪ್ರಕರಣಗಳಾಗ್ತಿದೆ, ಅವ್ರ ಸಂಖ್ಯೆನೂ ಜಾಸ್ತಿ ಆಗಬೇಕು ಅಂತ. ನಮಗಾಗಲೇ ಇದು ಹೇಳ್ತಾ ಇದ್ರು, ಎಷ್ಟು ಕೇಸ್ಗಳಿದೆ ಇದೇ ಸೋಷಿಯಲ್ ಮೀಡಿಯಾ, ಇದೇ ಇನ್ಸ್ಟಾಗ್ರಾಮು. ದಿಲೀಪ್ ಅವರು ಹೇಳ್ತಿದ್ರು, ಯಾರೋ ಈಗ ಒಂದು ಕಡೆ ಈಗ ರಮ್ಯಾ ಕೊಟ್ಬಿಡ್ತಾರೆ, ವಿಜಯಲಕ್ಷ್ಮಿ ಅವ್ರು ಕೊಡ್ತಾರೆ ಅಂದಾಗ ಸ್ವಲ್ಪ ಅಟೆನ್ಷನ್ ಜಾಸ್ತಿ ಇರುತ್ತೆ, ಬಗೆಹರಿಸ್ಬಿಡ್ತಾರೆ. ಬೇರೆ ಕೇಸ್ಗಳ ಕಡೆ ಗಮನ ಕೊಡೋಕ್ಕೆ ನಮ್ಮಲ್ಲಿ ಸ್ಟಾಫೇ ಇಲ್ಲ, ಸಿಬ್ಬಂದಿನೇ ಇಲ್ಲ. ಒಂದೊಂದು ಸೆಕೆಂಡ್ಗೂ ಒಂದೊಂದು ನಿಮಿಷಕ್ಕೂ ಒಂದೊಂದು ಆನ್ಲೈನ್ ವಂಚನೆ, ಮೋಸ, ಹಣದಿದು, ಅವಾಚ್ಯವಾಗಿ ಅವ್ರನ್ನ ಬೈಯೋದು, ಕಿರುಕುಳ ಕೊಡೋದು, ನ್ಯೂಡಿಟಿ, ಇದೆಲ್ಲವೂ ಇದೆ. ಇದು ಸಾಲದು ಅಂತ ಇದನ್ನು ನೀವು ಇದನ್ನು ಮಾಡೋರಿದ್ದರೆ ನಮ್ಮಲ್ಲಿ ನಿಜವಾಗ್ಲೂ ಆ ಸ್ಟಾಫ್ ಇದ್ದಾರಾ? ಈಗ ಸಿದ್ದರಾಮಯ್ಯ ಅವ್ರಿಗೆ ಮುಸಲ್ಮಾನ ಹೆಸರನ್ನು ಸೇರಿಸಿ ಅನೇಕರು ಕರೆದ್ರು, ಅವ್ರನ್ನ ಸಿದ್ದರಾಮಯ್ಯ ಹೆಸರಲ್ಲೇ ಕರೆದ್ರು. ಇವೆಲ್ಲ ಬಿಟ್ಟು ಬಿಡ್ಬೇಕಂಗಾದ್ರೆ ಇಲ್ಲ. ನೋಡಿ, ಈಗ ಏನಾಗುತ್ತೆ ಅಂದರೆ ಪ್ರಕರಣಗಳು ಹೆಚ್ಚಿಗೆ ಆಗುತ್ತೆ ಅಂತಲ್ಲ, ಏನು ಪ್ರಕರಣಗಳಾಗ್ತದೆ ಅದನ್ನು ಈ ಕಾಯ್ದೆ ಅಡಿ ತರ್ತಾರೆ. ಓಕೆ, ಕೆಲವು IT ಆ್ಯಕ್ಟ್ ಅದ್ರ ಮೇಲೆ ಹೋಗ್ಬೋದು, ಕೆಲವರು IPC ಇದ್ರ ಮೇಲೆ ಹೋಗ್ಬೋದು. ಇದು ಏನಾಗುತ್ತೆ, ಈಗ ಒಂದು ಪ್ರಕರಣ ಹೇಳ್ತೀನಿ. ಯಾವ ಹಿಂದೂಗಳು ಕೂಡ ಮುಸಲ್ಮಾನರ ಹತ್ರ ಹೋಗಿ ವ್ಯಾಪಾರ ಮಾಡಕೂಡದು, ಜಾತ್ರೆಗಳಲ್ಲಿ ಅವಕಾಶ ಕೊಡಕೂಡದು. ಇದು ಕೇವಲ ದ್ವೇಷ ಭಾಷಣ ಅಲ್ಲ, ಸಮಾಜವನ್ನು ಸ್ಪ್ಲಿಟ್ ಮಾಡುವಂಥದ್ದು. ಓಕೆ, ಯಾರು ಬೇಕಾದ್ರೂ ವ್ಯಾಪಾರ ಮಾಡಲಿ, ಎಲ್ಲಿ ಬೇಕಾದ್ರೂ ವ್ಯಾಪಾರ ಮಾಡಲಿ. ಯಾವಾಗ ಅಂದರೆ ಏನು ನಡೀತದೆ ವ್ಯವಸ್ಥೆ ಇದೆ. ಈ ಥರದ್ದು ಕಟ್ ಮಾಡಿರೋ ಮಾಂಸ ತಿನ್ನಬಾರದು, ಜಟ್ಕ ಕಟ್ ತಿನ್ನಬಾರ್ದು, ಹಲಾಲ್ ತಿನ್ನಬಾರ್ದು, ಹಲಾಲ್ ತಿನ್ನಬೇಕು, ಇದು ಮಾಡಬಾರ್ದು. ನಾವು ಬೆಳಗಿನ ಜಾವ 5 ಗಂಟೆಗೆ ನನಗೆ ಗಂಟೆ ಸೌಂಡ್ ಕೇಳ್ತದೆ ದೇವಸ್ಥಾನದ್ದು. ಕೌಸಲ್ಯ ಸುಪ್ರಜಾ ಅಂತ ಬರ್ತದೆ, ಯಾವುದೋ ಒಂದು ಶ್ಲೋಕ ಬರುತ್ತಲ್ಲ, ಅಲ್ಲಿಂದ ಬಂದು ಶುರುವಾಗ್ತದೆ. ನಮಗೆ ಎಚ್ಚರ ಆಗುತ್ತೆ. ಕೆಲವ್ರಿಗೆ ಆಜಾನ್ ಕೂಗಿ, ಪಕ್ಕದಲ್ಲಿ ಮಸೀದಿ ಇದ್ರೆ ಆಜಾನ್ ಕೂಗ್ತಾರೆ ಬೆಳಗಿನ ಜಾವ 5 ಗಂಟೆಗೆ, ಅದರಿಂದ ಎಚ್ಚರ ಆಗುತ್ತೆ. ಆಜಾನ್ ಕೂಗಿದ ತಕ್ಷಣ ನೀನು ತಪ್ಪು, ಇದು ಮುಸಲ್ಮಾನರು ತಡಿಬೇಕು, ಇದನ್ನು ಯಾವುದೇ ಕಾರಣಕ್ಕೂ ನಾವು ಹಿಂದೂ ರಾಜ್ಯ ಮಾಡಕ್ ಬಿಡಲ್ಲ, ನಾವು ಇದನ್ನು ಮುಸಲ್ಮಾನ ಶಬ್ದ ವಾಲ್ಯೂಮ್ ಇದ್ದಿದ್ದಲ್ಲಿ ಕೂಗೋ ತಪ್ಪು ಅಂತ ಯಾರು ಹೇಳಿಲ್ಲ. ಕೇಳಿ, ಜೋರ್ ವಾಲ್ಯೂಮ್ ಇಟ್ಕೋಬೇಡಿ, ಶಬ್ದ ಎಷ್ಟು ಡೆಸಿಬಲ್ಸ್ ಅಂತ ಇರ್ತದೆ ಅಷ್ಟಲ್ಲೇ ಒಳಗಡೆ ಮೇಂಟೈನ್ ಮಾಡಿ. ಶಬ್ದ ಇದ್ದ ಜಾಗದಲ್ಲೂ ಕೂಡ ಓಕೆ, ಕೆಲವರಿಗೆ ಆತಂಕ ಮತ್ತೆ ತೊಂದರೆ ಇದೆ, ಬಿಜೆಪಿ ನಾಯಕರುಗಳು ಕೆಲವರಿಗೆ ಅಥವಾ RSS ಕಾರ್ಯಕರ್ತರಿಗೆ. ನೋಡಿ, ಅದು 75 ಡೆಸಿಬಲ್ ಮೇಲ್ಗಡೆ ಬರಬಾರ್ದು. ಅದು ಒಂದು ಮಾತಾಡ್ತಿರೋದೇ 75 ಇದೆ. ಅದಕ್ಕೆ ಹೇಳ್ತೀಯಲ್ಲ, ದೇವಸ್ಥಾನದ ಗಂಟೆ ಶಬ್ದನೂ ಬೇಕು, ಆಜಾನ್ ಶಬ್ದನೂ ಬೇಕು. ಆ ಜಾಗದಲ್ಲಿ ಇದು ಬಿಡ್ಲಿ. ನೀವು ಒಂದನ್ನು ಮಾತ್ರ ಸೆಲೆಕ್ಟ್ ಮಾಡಿ ಸರಿ ಇದೆ ಅನ್ನೋದು, ಇನ್ನೊಂದು ತಪ್ಪದೆ ಅನ್ನೋದಿದೆಯಲ್ಲ, ಅದು ಜನಗಳಲ್ಲಿ ವಿಷವನ್ನ ಬಿತ್ತದೆ, ಅದು ಭೇದವನ್ನ ಮಾಡ್ತದೆ. ಈಗ ಹೈದರಾಬಾದಲ್ಲಿ OIC ಬ್ರದರ್ ಒಬ್ಬ ಹೇಳ್ತಾ ಇದ್ದ, ಅದು ನೋಡಿ ಅದು ಕೇಸ್ ಆಯ್ತಲ್ಲ, ಏನು ನಮ್ಗೆ 15 ನಿಮಿಷ ಅವಕಾಶ ಕೊಟ್ಬಿಡ್ಲಿ, ಪೊಲೀಸ್ ತೆಗೆದ್ಬಿಡ್ಲಿ, ನಾವು ನೋಡ್ಕೊಂಡ್ಬಿಡ್ತೀವಿ ಅಂತ. ಅದು ಅತ್ಯಂತ ಅತಿರೇಕದ ದ್ವೇಷ ಭಾಷಣ. ಆ ಥರ ದ್ವೇಷ ಭಾಷಣಗಳು. ಆಮೇಲೆ ಅಲ್ಲಿ ಕೇಂದ್ರದಲ್ಲಿ ಒಬ್ಬರು ಮಂತ್ರಿ ಇದ್ರು, ಯಾರೋ ಅನುರಾಗ್ ಠಾಕೂರ್ ಅಂತ. ಗೋಲಿ ಮಾರೋ ಸಾಲಂಕೋ, ಗೋಲಿ ಮಾರೋ, ಅಲ್ಲ ಮಂತ್ರಿ ಇರಿ ನೀನು, ಏನು ಗೋಲಿ ಮಾರೋ ಸಾಲಂಕೋ, ಗೋಲಿ ಯಾರಿಗೆ ಹೇಳ್ತಾ ಇದೀನಿ, ಗುಂಡುಡಿ ಅಂತ ಯಾರಿಗೆ ಹೇಳ್ತಾ ಇದೆಯಾ? ಪೊಲೀಸ್ನವ್ರಿಗೆ ಹೇಳ್ತಾ ಇದೆಯಾ? ನಿನಗೆ ಅಧಿಕಾರ ಇದೆ. ಯಾರು ಗದ್ದಾರಿದ್ದಾರೆ ಅವ್ರನ್ನ ಜೈಲ್ಗೆ ಹಾಕಿ ಅಂತ ಹೇಳ್ಬೇಕು, ಅದು ಕಾನೂನು. ಅದು ಸಾಲಂಕ ಗೋಲಿ ಮಾರೋ ಅಂತ ಬಾಯಿ ಬಡ್ಕೊಂಡು ರಸ್ತೆಯಲ್ಲಿ ಹೋದ್ರೆ ಅದು ಅತ್ಯಂತ ದೊಡ್ಡ ದ್ವೇಷ ಭಾಷಣ. ಈ ತರ ಪ್ರಕರಣಗಳು ಆಗಬಾರದು. ಇಲ್ಲಿ ಅನಂತಕುಮಾರ್ ಹೆಗಡೆ ಅವರು ಕರ್ನಾಟಕದ ವ್ಯಾಪ್ತಿ ಅಂತ ಏನಾದ್ರು ಇತ್ತಾ? ಕರ್ನಾಟಕದ ಆಚೆನೂ ಯಾರಾದ್ರೂ ಈ ಕಡೆ ಕರ್ನಾಟಕದ ಹಾಕ್ಬೋದು ಅಂತ ಇತ್ತಾ? ಯಾವ ತರ? ಇಲ್ಲ, ಕರ್ನಾಟಕದಕ್ಕೆ ಸಂಬಂಧಪಟ್ಟಿದ್ದು. ನಾನು ನಿಮ್ಗೆ ಆಜಾನು, ಹಿಜಾಬು, ಹಲಾಲು, ಜಟ್ಕೆ ಕಟ್ಟು ಇವೆಲ್ಲ ಬಂದಾಗ, ವ್ಯಾಪಾರ ಮಾಡಬೇಡಿ ಅಂತ ಬಂದಾಗ, ಆಮೇಲೆ ಜಿಹಾದು ಇತ್ತಾ ಇದ್ರಲ್ಲಿ? ಯಾವುದೇ ಬರಲಿ ಪ್ರಕರಣ ಬರಲಿ, ಒಂದು ಜಾತಿ, ಒಂದು ಧರ್ಮ, ಅದರಿಂದ ನಿಮ್ಮ ಹೇಳಿಕೆಗಳಿಂದ ಸಮಾಜದಲ್ಲಿ ಸಾಮರಸ್ಯ ಹಾಳಾಗುತ್ತೆ, ಆತಂಕ ಮೂಡುತ್ತೆ, ಬೇರೆ ಜನಜನಾಂಗಗಳನ್ನ ಡಿವೈಡ್ ಮಾಡ್ತಾರೆ. ನೋಡಿ, ಈಗ ಏನಾಗುತ್ತೆ, ಊರಲ್ಲಿ ತೇರು ಬರುತ್ತೆ, ಎಲ್ಲರಿಗೂ ಸೇರಿ ತೇರೋದು, ಕಾಲೋನಿಯವ್ರನ್ನ ಬಿಡಬೇಡಿ ಇಲ್ಲಿಗೆ, ಈ ತೇರು ಹೋಗೋರ್ಗೆ ಅವ್ರನ್ನ ಇಲ್ಲಿ ಬಿಡಬೇಡಿ ತಡೆ ಹಾಕಿ ಅಂತ ಅನ್ನೋದಿದೆಯಲ್ಲ, ಅದು ಅತ್ಯಂತ ದೊಡ್ಡ ಹೀನ ಕೃತ್ಯ. ಮತ್ತೆ ದ್ವೇಷ, ಅದಕ್ಕೆ ಅಟ್ರಾಸಿಟಿ ಕೇಸ್ಗಳಿದ್ದಾವೆ, ಅದು ಬೇರೆ ವಿಷಯ. ಅಂಥದ್ದಿದೆಯಲ್ಲ, ಅದು ಆ ಹೇಳಿಕೆಗಳು ಅಥವಾ ಪ್ರಚೋದನೆಗಳಿದಾವಲ್ಲ, ಅದು ಸಲ್ಲಕೂಡದು. ಸೊ ಎಲ್ಲಾ ಜನಾಂಗವನ್ನ ಎರಡು ಕಡೆ ಅಪ್ಲೈ ಆಗ್ತಾ ಇದೆ, ಎಲ್ಲರಿಗೂ ಅಪ್ಲೈ ಆಗ್ತದೆ. ಗಣೇಶನ ಮೆರವಣಿಗೆ ಬಂದ ಕಲ್ಬಿದ್ರು ಅಪ್ಲೈ ಆಗ್ತಿತ್ತು. ಇದು ಅದು ಕ್ರಿಮಿನಲ್ ಆಗ್ತದು. ಅದನ್ನು ಕೂಡ ಅದ್ರ ಮೇಲೆ ಅದಕ್ಕೆ ಹೇಳ್ತಲ್ಲ, ಅದು ದ್ವೇಷ ಭಾಷಣ ಬರ್ತದಕ್ಕಿಂತ ಅತ್ಯಂತ ದೊಡ್ಡ ಕ್ರಿಮಿನಲ್ ಆಕ್ಟ್. ಯಾವನು ಗಣೇಶನ ಮೇಲೆ ಕಲ್ಲು ಹೊಡೆದ್ರು ತಪ್ಪು ಅಲ್ಲ, ಕಾನೂನೇ ಕ್ರಮ ತಗೊಳ್ಬಿಡ್ತಾ ಇತ್ತು. ಈ ಒಂದು ವಿಚಾರದಲ್ಲಿ ಬಿಜೆಪಿ ಅವ್ರಿಗೆ ಕೆಲಸ ಇಲ್ದಂಗೆ ಮಾಡಿದ್ರೆ ನೀವು ಅಂತ, ಮಂಡ್ಯಕ್ಕೆ ಹೋಗೋದು, ಅಲ್ಲಿ ಶಿವಮೊಗ್ಗಕ್ಕೆ ಹೋಗೋದು, ಇದೆಲ್ಲ ಕೆಲಸ ಇಲ್ದಂಗೆ ಮಾಡಿಬಿಟ್ರೆ ನೀವು ಕಾನೂನು ಇಟ್ಕೊಂಡೆ ಅಂತ. ಆ ಕಿಡಿಗೇಡಿಗಳು ಕಲ್ಲೊಡೆದ್ರು, ಗಣೇಶನ ಮೆರವಣಿಗೆ ಮೇಲೆ ಕಿಡಿಗೇಡಿಗಳು ಕಲ್ಲೊಡೆದ್ರು. ನಾನು ಅವ್ರನ್ನ ಕಿಡಿಗೇಡಿ ಅಂತ ಹೇಳ್ತೀನಿ. ಇದಕ್ಕೆ ನೀವು ಒಪ್ತೀರಿ, ಎಲ್ಲರೂ ಒಪ್ತಾರೆ.
ಇದರಿಂದ ಜನಪ್ರತಿನಿಧಿಗಳು ಹೋದ್ರಲ್ಲ ಬೆಳಗ್ಗೆ, ಇವ್ರು ಕಲ್ಲು ಹೊಡೆದ್ರು. ಅವ್ರ ಹೆಸರು ಹೇಳಕ್ ಧೈರ್ಯ ಇಲ್ವಲ್ಲ, ಅವ್ರ ಹೆಸರು ಹೇಳಕ್ ಧೈರ್ಯ ಇಲ್ಲ. ನನಗೆ ಜನಪ್ರತಿನಿಧಿಗಳಂತೆ ಹೆಸರು ಹೇಳ್ಬೇಕು, ಕೇಳಪ್ಪ, ಯಾರದು ಹೆಸರು ಹೇಳ್ಬೇಕು, ನೀನೇ ಹೆಸರು ಹೇಳೋದು ನೋಡ, ಒಂದ್ 10 ಹೆಸರು ಇತ್ತಲ್ಲ, ನೀನೇ ಹೆಸರು ಹೇಳೋದು ಯಾರು ಅಂತ ಹೇಳ್ಬೇಕಲ್ಲ. ನಾನೀಗ ಅಲ್ಲಿಂದ ಕಿಡಿಗೇಡಿಗಳಂದೆ, ಇದರಿಂದ ಬಿಜೆಪಿಯ ಜನಪ್ರತಿನಿಧಿಗಳು ಹೋದ್ರು, ಇವ್ರು ಕಲ್ಲು ಹೊಡೆದ್ರು. ಅರೆ ನಿಮ್ಗೂ ಅವ್ರಿಗೇನು ವ್ಯತ್ಯಾಸ? ನೀನ್ ಜನಪ್ರತಿನಿಧಿ, ಅವನು ಸಮಾಜಘಾತಕ ಶಕ್ತಿ ಇರ್ತಕ್ಕಂಥವ್ರು, ಅವ್ರನ್ನ ನೀವು ಒಳಗಾಗ್ತೀವಿ. ನಿಮ್ಮನ್ನ ಏನ್ ಮಾಡಿದ್ರಿ ನೀವು? ಅದೇ ಲೆವೆಲ್ ಇದ್ಬಿಟ್ರ ನೀವು, ಕಿಡಿಗೇಡಿಗಳಾಗ್ಬಿಟ್ರ. ನಿಮ್ಗೆ ಜವಾಬ್ದಾರಿ ಇರಬೇಕು. ಸಿ.ಟಿ. ರವಿ ಆಗ್ಲಿ, ಆರ್ ಅಶೋಕ್ ಆಗ್ಲಿ, ಅತ್ಯಂತ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ನೀವು ಏನ್ ಮಾಡ್ಬಿಟ್ರು, ಒಬ್ಬ ಇದಕ್ಕೆ ಸೃಷ್ಟಿ ಮಾಡಿದ್ರು, ಏನು ಉರಿಗೌಡ ನಂಜೇಗೌಡ ಅಂತ ಸೃಷ್ಟಿ ಮಾಡಿದ್ರು. ಎಷ್ಟು ದೊಡ್ಡ ಮಟ್ಟದಲ್ಲಿ ವಿಷವನ್ನ ಬಿತ್ತಕ್ಕೆ ಪ್ರಯತ್ನ ಮಾಡಿದ್ರು ಆ ಟೈಮಲ್ಲಿ ಇಡೀ ಮಂಡ್ಯ ಭಾಗದಲ್ಲಿ ಅಂದ್ರೆ, ಅದನ್ನ ಯಾರೋ ಸ್ವಾಮೀಜಿಗಳು ಬಂದು ಸ್ಟಾಪ್ ಮಾಡ್ಬೇಕಾಗಿ ಬಂತು. ನೀವು ಊಹಾಪೋಹಗಳಿಗೆಲ್ಲ ಅವಕಾಶಗಳಿಲ್ಲ ನಮ್ಮ ಹತ್ರ, ಎಚ್ಚರಿಕೆಯಿಂದ ಬಿಹೇವ್ ಮಾಡಿ. ಒಕ್ಕಲಿಗರು ಆ ಥರ ಆ ಸಮಯದಲ್ಲಿ ಮಾಡಿರ್ಲಿಲ್ಲ ಅಂತ ಹೇಳಿ ಅದು ಅತ್ಯಂತ ದೊಡ್ಡ ಹೀನವಾದ ಕೃತ್ಯ. ಜಯಂತಿ ನಟರಾಜಗೌಡ್ರ ಹೀನವಾದ ಕೃತ್ಯ. ಜಯಂತಿ ನಟರಾಜಗೌಡ್ರೆ ಸ್ವಲ್ಪ ಅದು ಹೇಳ್ಬೇಕಾಗುತ್ತೆ. ಜಗದೀಶ್ ಶೆಟ್ಟರ್ ಜಯಂತಿ ಕೋಮುದಳ್ಳಿ ಶಾಂತಿ ಅದು ಎಲ್ಲ ಮಾಡ್ತದಲ್ಲಿ ನಾನು ಟಿಪ್ಪು ಜಯಂತಿ ಬಗ್ಗೆ ಹೇಳ್ಬೇಕು. ಟಿಪ್ಪು ಜಯಂತಿ ಹೇಳ್ತೀನಿ ಈಗ. ಹೇಳ್ಬೇಕಾಗುತ್ತೆ. ಅದು ಏನು ಕೋಮು ದೇಶನ ಇಲ್ಲ ಶಾಂತಿ ದೂತರ ದೇಶನ? ಅದು ಯಡಿಯೂರಪ್ಪನವರು ಹೋಗಿ ತಲೆಯನ್ನಿಟ್ಟು, ಎಲ್ಲಿ ಟಿಪ್ಪು ಸಮಾಧಿಗೆ ತಲೆಯನ್ನಿಟ್ಟು, ಅಲ್ಲಾ ಮೇಲಾಣೆ ನಾನಿಂದು ಬಿಜೆಪಿಗೆಂದು ಸೇರಲ್ಲ, ಇಡೀ ಕರ್ನಾಟಕ ಸರ್ವಜನಾಂಗ ಶಾಂತಿ ತೋಟವನ್ನ ಕಾಪಾಡ್ತೇನೆ. ಇದು ಯಡಿಯೂರಪ್ಪನವರು ಹೇಳಿದ್ದು. ಎಲ್ಲಿ ಹೇಳಿದ್ದು? ಟಿಪ್ಪು ಸಮಾಧಿ ಹತ್ರ. ಏನಿಟ್ಟು? ತಲೆಯನ್ನಿಟ್ಟು ಟಿಪ್ಪು ಸಮಾಧಿಗೆ. ಜಗದೀಶ್ ಶೆಟ್ಟರು ಟಿಪ್ಪು ಕರ್ನಾಟಕದ ವೀರಪುತ್ರ, ಕರ್ನಾಟಕದ ಹೆಮ್ಮೆಯ ಪುತ್ರ ಅಂತ ಜಗದೀಶ್ ಶೆಟ್ಟರು ಬರೆದು ಸೈನ್ ಹಾಕಿದ್ದಾರೆ. ಅವರೇ ಬುಕ್ಕನ್ನು ದುಡ್ಡು ಕೊಟ್ಟು, ಸರ್ಕಾರ ದುಡ್ಡು ಕೊಟ್ಟು ಪಬ್ಲಿಷ್ ಮಾಡಿಸಿದ್ದಾರೆ. ಸುಮ್ಮನೆ ಏನೋ ನಾಗಪುರದವರು ವಾಟ್ಸಪ್ ಅಲ್ಲಿ ಕಳಿಸ್ಬಿಟ್ರು 2015 ನಂತರ ಅಂತ ಹೇಳಿ ಏನ್ ಬೇಕೋ ಕಳಿಸ್ಬೇಡಿ ಹೇಳಿ ಮಾತಾಡಬಾರ್ದು. ಅದನ್ನು ಮುಂದುವರಿಸಿದ್ವಿ ನಾವು. ಟಿಪ್ಪು ಜಯಂತಿ ಮಾಡಿದ್ದು ಹೆಂಗೆ ಅಂದ್ರೆ, ಅವ್ರು ಹೆಮ್ಮೆಯ ಪುತ್ರ, ವೀರಪುತ್ರ ಅಂದ್ರೆ ಹೌದಾ, ವೀರಪುತ್ರನ ಆಚರಣೆ ಮಾಡೋದು ಹೇಳಿದಕ್ಕೆ ನೀವು ಮಾಡಿದ್ರಿ, ಇಲ್ಲ ನೀವು ಮಾಡ್ತಿರಲಿಲ್ಲ. ನಾವೆಲ್ಲಿ ಸರ್ಕಾರ ಎಲ್ಲಿ ಘೋಷಣೆ ಆಗಿತ್ತು? ಸರ್ಕಾರ ನೋಡಿ, ಇತಿಹಾಸ ಪುಸ್ತಕದಲ್ಲಿ ಇದೆ, ಪಠ್ಯಕ್ರಮದಲ್ಲೂ ಇದೆ. ನೀವು ಅಬ್ದುಲ್ ಕಲಾಂ ಜಯಂತಿ ಮಾಡಿ ಅನ್ನೋದು ಕೂಡ ಅಫೆನ್ಸ್. ಅಬ್ದುಲ್ ಕಲಾಂ ಜಯಂತಿ ಯಾಕೆ ಸರ್ ಮಾಡಲ್ಲ? ಅಲ್ಲ ನೀವು ಮಾಡಿ, ಅಬ್ದುಲ್ ಕಲಾಂ ಜಯಂತಿ ನೀವು ಮಾಡ್ಬಿಟ್ಟು ನಾನು ಬರ್ತೀನಿ. ನಾನೇನ್ ಹೇಳ್ತಾ ಇದೀನಿ ಅಂದ್ರೆ, ಈ ತರ ಇದ್ದಂತಹ ವಾತಾವರಣ ಯಾವ ರೀತಿ ಕಲುಷಿತ ಮಾಡ್ಕೊಂಡ್ ಬಂದ್ರು ಬಿಜೆಪಿಗರು. ಅವರೇ ಯಾವ ಟಿಪ್ಪುವನ್ನ ಮೆರೆಸ್ತಾ ಇದ್ರು, ನಾವು ಮುಂದುವರಿಸಿದ ತಕ್ಷಣ ಅವ್ರಿಗೆ ದ್ವೇಷ ಶುರುವಾಗೋಯ್ತು. ಆ ರೀತಿಯಾಗಿ ಮಾಡಬಾರ್ದು. ಈ ಸರ್ವಜನಾಂಗ ಶಾಂತಿಯ ತೋಟ ಅಂತ ಏನು ಕುವೆಂಪು ಹೇಳ್ತಾರೆ, ಅದನ್ನು ಉಳಿಸ್ಕೋಬೇಕಾದ್ರೆ ಕಾನೂನು ಬರ್ತದೆ ಎಲ್ಲರಿಗೂ. ಈಗ ನಾನೇನಾದ್ರು ದ್ವೇಷ ಭಾಷಣ ಮಾಡಿದ್ರೆ, ಕೆಟ್ಟದ್ದು ಮಾತಾಡಿದ್ರೆ, ನನ್ನೇನು ಸುಮ್ಮನೆ ಬಿಡಬಾರ್ದು. ಬಿಜೆಪಿಗರು 4 ಕಡೆ ಕಂಪ್ಲೇಂಟ್ ಕೊಡ್ತಾರೆ. ಈಗ ಸರ್ವಜನಾಂಗದ ಶಾಂತಿಯ ತೋಟದಲ್ಲಿ ಕೆಲವು ಹೂವಿನ ಗಿಡಗಳು ಜಾಸ್ತಿ ನೀರು ಹೋಯ್ತೀರಿ ನೀವು ಅಂತ. ಹೌದಾ? ನೀವು ಸ್ವಲ್ಪ ಜಾಸ್ತಿ ನೀರು ಹಾಕಿ, ಕೆಲವು ಗಿಡಗಳು ಜಾಸ್ತಿ ಸರ್ವಜನಾಂಗದ ಕೆಲವು ಯಾರಾದ್ರೂ ಒಂದು ಗೊಬ್ಬರ, ಯಾರಾದ್ರೂ ಕೆಲವು ಗಿಡಗಳಿಗೆ ಜಾಸ್ತಿ ಕೃಷಿಕ ಅಲ್ಲ. ಕೇಳಿಸ್ಕೊ, ಯಾರಾದ್ರೂ ಯಾರಾದ್ರೂ ನಿಮ್ಗೆ ಹೇಳ್ತಾರೆ ಡೈರೆಕ್ಟ್ ಆಗಿ, ನಿಜ ಅಲ್ಲ, ಅದು ಕೇಳಿಸ್ಕೊಳ್ಳಿ. ಕೆಲವು ಗಿಡಗಳಿಗೆ ಮಾತ್ರ ಜಾಸ್ತಿ, ಕೆಲವು ಗಿಡಗಳಿಗೆ ನೀರು ಯಾರು ಹೆಚ್ಚಿಗೆ ಹಾಕ್ತಾರೆ, ಇನ್ನು ಗಿಡಗಳನ್ನ ಬಿಟ್ಬಿಡ್ತಾರೆ. ಹಂಗೆಲ್ಲ ಏನಿಲ್ಲ. ಯಾವ ದುರ್ಬಲವಾಗಿರ್ತವೆ ಗಿಡಗಳು, ಯಾವ ಗಿಡಗಳಿಗೆ ಗೊಬ್ಬರ ಬೇಕು, ನೀರು ಬೇಕು, ಆ ಗಿಡಗಳಿಗೆ ಪೋಷಣೆ ಅಗತ್ಯ ಇಲ್ಲ. ಅದೇನೆ ದ್ವೇಷ ಮತ್ತು ದುರ್ಬಲ ಡೆಫಿನಿಷನ್ ಅವ್ರವ್ರ ಮುಗಿನೇರಕ್ಕಿದೆ. ಇಲ್ಲ, ದುರ್ಬಲ ನಿಮ್ ಡೆಫಿನಿಷನ್ ಅದು ಇಲ್ಲ. ನಾವು ಒಂದು ಕುಟುಂಬದಲ್ಲಿ ನಮ್ಮ ತಾಯಿಗೆ 5 ಜನ ಮಕ್ಕಳು, ನಾವು ಎಲ್ಲರೂ ಒಂದೇ ತರ ಇಲ್ಲ, ಆಯ್ತಾ? ಒಬ್ಬನಿಗೆ ಶಾರ್ಪ್ನೆಸ್ ಜಾಸ್ತಿ ಇರುತ್ತೆ, ಇನ್ನೊಬ್ಬನಿಗೆ ದುಡಿಮೆ ಶಕ್ತಿ ಜಾಸ್ತಿ ಇರುತ್ತೆ. ಹಾಗಾಗಿ ಅವ್ರವ್ರು ನೋಡ್ಕೊಂಡು ಎಲ್ಲರಿಗೂ ಅವಕಾಶಗಳು ಕೊಡಬೇಕಾದಾಗ ಯಾರು ದುರ್ಬಲರಿರ್ತಾರೆ, ಈಗ ನಿಮ್ಗೂ ನಮ್ಗೆ ಗೊತ್ತು, ಆರ್ಥಿಕವಾಗಿ ಎಷ್ಟು ಜನ ಯಾರು ದುರ್ಬಲರಿದ್ದಾರೆ, ಶೈಕ್ಷಣಿಕವಾಗಿ ಯಾರು ದುರ್ಬಲರಿದ್ದಾರೆ, ಸಾಮಾಜಿಕವಾಗಿ ಯಾರು ದುರ್ಬಲರಿದ್ದಾರೆ, ಅವರಿಗೆ ಅವಕಾಶಗಳನ್ನ ನೀವು ಕೊಡೋದಲ್ಲ, ಸರ್ಕಾರ ಜವಾಬ್ದಾರಿಯಾಗಿ. ಜೈಲಲ್ಲಿ ಅವ್ರು ಬಿಡ್ರಿ, ತಲೆ ಮತ್ತೆ